ಈಗ ಎಷ್ಟೋ ಜನದ ಪ್ರಶ್ನೆ, ಗೌಡ್ರೆ ಈ ವಯಸ್ಸಲ್ಲಿ ನೀವು ಓದ್ತಾ ಇದ್ದೀರಲ್ಲ ಇದು ಸಾಧ್ಯನಾ ಅಂತ. ಅದು ಈ ವಯಸ್ಸಲ್ಲಿ ಅದು ಹೇಳೋದು ವಯಸ್ಸು ಡಸಂಟ್ ಮ್ಯಾಟರ್. ಓದೋದಕ್ಕೆ ವಯಸ್ಸು ಅಂತರನೇ ಇಲ್ಲ. ನಿಮಗೆ ಓದೋ ಛಲ ಇರಬೇಕಷ್ಟೇ. ನಮ್ಮ ಅಪ್ಪ ಸೇದಿ ಎಸ್ತಿದ್ದು ಮೋಟ್ ಬಿಡಿಂದ ನಾನು ಸೇದುವೆ. ನನಗೆ ದುರಭ್ಯಾಸಗಳಿತ್ತು. ಗುಡ್ಕ ತಿಂತಿದ್ದೆ, ಸಿಗರೆಟ್ ಸೆತ್ತಿದ್ದೆ, ಬೀಡಿ ಸೆತ್ತಿದ್ದೆ. ಜೀವನ ಮಾಡೋಕ್ಕೆ ಅಂತ ಗೋಡೆಗಳಿಗೆ ಬಣ್ಣ ಹೊಡಿತಾ ಇದ್ವಿ. ಪೈಂಟ್ ಹೊಡಿತೀವಲ್ಲ ಅದೇ ರೀತಿ ಏನು ಜನ ಟ್ರೀಟ್ ಮಾಡ್ತಾರೋ ಅದೇ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು. ಅವಾರ್ಡ್ಸ್ ಎಲ್ಲ ಬಂತು. ಆ ಪ್ರಶಸ್ತಿ ಎಲ್ಲ ನಾನು ಇನ್ನೂ ಕಟ್ಟಿಟ್ಕೊಂಡಿದ್ದೀನಿ ಮೂಟೆಯಲ್ಲಿ. ಓದೋದನ್ನು ನಿಲ್ಲಿಸಬೇಡಿ. ಕಲಿಕೆ ನಿಂತರೆ ಬೆಳವಣಿಗೆನೂ ನಿಂತಂಗೆ. ಈ ಸಜೆಷನ್ ನನಗೆ ಕೊಟ್ಟಿದ್ದರಿಂದ ನನ್ನ ಲೈಫ್ ಬದಲಾಯಿತು ಅಂತ ನೀವು ಹೇಳಲಿಲ್ಲ ಅಂದರೆ ಕೇಳಿ ನಾನು ಏನು ಹೇಳಿದ್ದೀನಿ ಅಂತ. ಪ್ರಮೋಷನ್ ಮಾಡ್ತಾಯಿದ್ದೀನಾ? ಇಲ್ಲ. ಓದಿ ಬಿಡಿ, ನಾನು ಏನು ಮ್ಯಾಟ್ರ್ ಆಗಲ್ಲ. ನಾನು ಹೇಳಬೇಕು, ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಏನು ಸಿಗ್ತಾ ಇದೆ ಅನ್ನೋದನ್ನ ನೋಡಿ. ನನಗೇನು ಸಿಗ್ತಾ ಇದೆ ಅಂತ ಹುಡ್ಕಕ್ಕೆ ಹೋದರೆ ಅಲ್ಲಿ ನಿಮ್ಗೇನು ಸಿಗಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗೋಯ್ತು ಅನಿಸುತ್ತೆ ಅಲ್ವಾ ಕಂಟೆಂಟ್ ಎಲ್ಲ ಮಾಡೋದು ಬಿಟ್ಟು. ಅಂತೇನೋ ಒಂದು ವಾರ ಆಗಿರ್ಬೋದು ಅನಿಸುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದೇನು ಕರೆಸ್ಪಾಂಡೆನ್ಸ್ ಏನು ಎಜುಕೇಷನ್ ಮಾಡ್ತಾಯಿದ್ದೀನಿ. ಆ ಪ್ರೋಸೆಸ್ಸಲ್ಲಿ ಒಂದು ಸ್ವಲ್ಪ ಓದು ಉಗಿದು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಕಂಟೆಂಟ್ ಮಾಡೋಕ್ಕಾಗಲಿಲ್ಲ. ನಾನು ರೀಲ್ಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ ಎಜುಕೇಷನ್ ಮಾಡ್ತಾಯಿದ್ದೀನಿ, ಎಕ್ಸಾಮ್ ಬರಿತಾ ಇದ್ದೀನಿ ಅಂತ. ಎಷ್ಟೋ ಜನದ ಪ್ರಶ್ನೆ, ಏನು ಓದ್ತಾ ಇದ್ದೀರಾ ಗೌಡ್ರೆ ಹಾಗೆ ಹೀಗೆ ಅಂತ. ಎಷ್ಟೋ ಜನ ಅಂದ್ಕೊಂಡು ಇರ್ಬೋದು ಗೌಡ್ರು ಯಾವುದೋ ಮಾಸ್ಟರ್ಸ್ ಮಾಡ್ತಾಯಿದ್ದಾರೆ, ಯಾವುದೋ PhD ಮಾಡ್ತಾಯಿದ್ದಾರೆ ಅಂತ. ಈ ಎಪಿಸೋಡ್ ಕೊನೆಯೊಳಗೆ ನಾನು ಏನು ಮಾಡ್ತಾಯಿದ್ದೀನಿ, ಏನು ಓದ್ತಾ ಇದ್ದೀನಿ ಅನ್ನೋದು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ನನ್ನ ಎಜುಕೇಷನ್ ಜರ್ನಿ, ನಾನು ಇಲ್ಲಿವರೆಗೆ ಏನು ಎಜುಕೇಷನ್ ಮಾಡಿದ್ದೀನಿ ಅನ್ನೋದು ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಏನು ಓದ್ತಾ ಇದ್ದೀನಿ, ಏನು ಎತ್ತ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ನಾನು ಊರು ದುದ್ದದ ಹತ್ರ ಕೋಡಿಹಳ್ಳಿ. ಅಲ್ಲಿ ಪೊಂಗಾಮೆ ಅನ್ನೋ ಹೈಸ್ಕೂಲಲ್ಲಿ ನಾನು ಓದಿದ್ದು. 8ನೇ ತರಗತಿ 9 ಹೊತ್ತೆಲ್ಲ ಅಲ್ಲೇ ಮುಗಿಸಿದ್ದು. ನಾನು ಆ್ಯಕ್ಚುಲಿ ಚಿತ್ರಕಲೆಯಲ್ಲಿ ತುಂಬ ಸ್ಟ್ರಾಂಗ್ ಇದ್ದೆ. ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೆ ನಾನು. ಹಂಗಾಗಿ ಓದಲ್ಲಿ ನನಗೊಂದು ಸ್ವಲ್ಪ ಮೈಂಡು ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಫೋಕಸ್ ಆಗೋದು, ಇಂಥವ್ರಲ್ಲೆಲ್ಲ ಫೋಕಸ್ ಆಗೋದ್ರಿಂದ ನಾನು ಓದಿನಲ್ಲಿ ಒಂದು ಸ್ವಲ್ಪ ಹಿಂದೆ ಉಳ್ಕೊಂಡೆ, ಆಯಿತಾ. ಹಾಗಾಗಿ ನನಗೆ ಕಲೆಯಲ್ಲಿ ಸಿಕ್ಕಾಪಟ್ಟೆ ನನ್ನ ಆಸಕ್ತಿ ಜಾಸ್ತಿ ಇದ್ದಿದ್ದರಿಂದ ನಾನು ಚಿತ್ರಕಲೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ನಮ್ಮ ಶಿಕ್ಷಕರಿಂದ ಒಂದು ಸಜೆಷನ್ ತಗೊಂಡು ಚಿತ್ರಕಲೆ ಮಾಡೋಣ, ಅದರಿಂದ ಚಿತ್ರಕಲೆ ಶಿಕ್ಷಕನಾಗ್ಬೋದು, ಒಂದು ಕೆಲಸ ತಗೊಂಡು ಜೀವನ ನಡೆಸ್ಬೋದು ಅನ್ನತಕ್ಕಂಥ ಒಂದು ಕಾನ್ಸೆಪ್ಟಿಂದ ಹಾಸನಿಗೆ ಬಂದು ನಿರ್ಮಲಾ ಚಿತ್ರಕಲಾ ಶಾಲೆ ಅಂತ ಒಂದು ಚಿತ್ರಕಲಾ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಟ್, ಅದು ಈಗಲೂ ಇದೆ. ಅದಕ್ಕೆ ನಾನು ಜಾಯ್ನ್ ಆದೆ 10ನೇ ತರಗತಿ ಆದಮೇಲೆ. ಅದೇನಿದ್ರು ಚಿತ್ರಕಲೆ ಅಷ್ಟೇ. ಅದರಲ್ಲಿ ಸೆಕೆಂಡ್ ಇಯರು ಮತ್ತು ಫಸ್ಟ್ ಇಯರ್ದು 2 ವರ್ಷ ನನಗೆ ಕನ್ನಡ ಇಂಗ್ಲೀಷ್ ಸಬ್ಜೆಕ್ಟ್ ಬಂದಿತ್ತು, ಆಯಿತಾ. ಹಂಗಾಗಿ ಅದನ್ನು PUC ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಮತ್ತೆ 3 ವರ್ಷ ಮಾಡಬೇಕು, ಡಿಗ್ರಿ ಥರ ಅದು ಚಿತ್ರಕಲೆದು. ಅದನ್ನು 3 ವರ್ಷ ಮಾಡಿದೆ. ಎಂಡ್ ಆಫ್ ದ ಇಯರ್ ಜಾಬ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ನಮ್ಮ ಇಡೀ ಕೋರ್ಸೇ ಕೊಲ್ಯಾಪ್ಸ್ ಆಗೋಯಿತು. ಯಾವುದು ಮಾನ್ಯತೆಯೇ ಇಲ್ಲ ಅಂದ್ಬಿಟ್ರು. ಒಂದು ಹಂಪಿ ಯೂನಿವರ್ಸಿಟಿ ಆ್ಯಕ್ಚುಲಿ ನಾನು ಸರ್ಟಿಫಿಕೇಟ್ಸ್ ಎಲ್ಲ ಇರೋದು. ಚಿತ್ರಕಲೆ ಶಿಕ್ಷಣ ಎಲ್ಲ ಆಗಿದೆ, ಆದರೆ ನಮ್ಮ ಹಿಂದಿನ ಬ್ಯಾಚ್ವರೆಗೂ ಕೆಲಸ ತಗೊಂಡ್ರು ಎಲ್ಲರೂ. ಆಮೇಲೆ ನಮ್ಮ ಬ್ಯಾಚಿಗೆ ಈ ಕೋರ್ಸ್ ಮಾನ್ಯತೆಯೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜೀವನನೇ ಬರ್ಬಾದ್ ಮಾಡಾಕ್ಬಿಟ್ರು. ಇನ್ನೂ ಚಿತ್ರಕಲೆ ಶಾಲೆ ಇವೆಲ್ಲ ನಡೀತಾ ಇದ್ದಾವೆ. ಅವ್ರಿಗೆ ಯಾರಿಗೂ ಅಂತ ಏನು ಸ್ಕೋಪ್ ಇಲ್ಲ. ಚಿತ್ರಕಲೆ ಕಲೆಯಿಂದ ಅದು ಇದು ಅಂತ ಹೇಳ್ತಾರೆ. ನಾವು ಹೋಗಿ ಜೀವನ ಮಾಡೋಕ್ಕೆ ಅಂತ ಗೋಡೆಗಳಿಗೆ ಬಣ್ಣ ಹೊಡಿತಾ ಇದ್ವಿ. ಆಮೇಲೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಹೋಗಿ ಇದನ್ನು ಮಾಡೆಲ್ಗಳನ್ನ ಮಾಡ್ತಾಯಿದ್ವಿ. ಈ ಥರ ಸುಮಾರು ಕೆಲಸಗಳು ಮಾಡಿದ್ವಿ. ಆದರೆ ಜನಗಳಿಂದ ಬೆಲೆ ಸಿಗ್ತಿದ್ದು ನಮಗೆ ತುಂಬ ಸಣ್ಣ ಮಟ್ಟದಲ್ಲಿ. ಗಾರೆ ಕೆಲಸ ಮಾಡ್ತೀವಿ, ಪೈಂಟ್ ಹೊಡಿತೀವಲ್ಲ, ಅದೇ ರೀತಿ ಏನು ಜನ ಟ್ರೀಟ್ ಮಾಡ್ತಾರೋ ಅದೇ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು. ಅವಾರ್ಡ್ಸ್ ಎಲ್ಲ ಬಂತು, ಸ್ಟೇಟ್ ಅವಾರ್ಡ್ಸ್ ಎಲ್ಲ ಬಂತು. ಒಳ್ಳೆ ಸ್ಕಲ್ಪ್ಟರ್ ಆರ್ಟಿಸ್ಟು ಮತ್ತು ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ ಅಂತ ಎಲ್ಲ ಅವಾರ್ಡ್ ಬಂದಿದೆ, ಯಾವ್ಯಾವುದೋ ಪ್ರಶಸ್ತಿ. ಆದರೆ ಆ ಪ್ರಶಸ್ತಿ ಎಲ್ಲ ನಾನು ಇನ್ನೂ ಕಟ್ಟಿಟ್ಕೊಂಡಿದ್ದೀನಿ ಮೂಟೆಯಲ್ಲಿ. ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ. ನಾನು ಕೊನೆಗೆ ಮೈಸೂರಿಗೆ ಹೋಗಿ ಇನ್ನೊಂದು ಶಿಕ್ಷಣ ಮಾಡೋಣ, ಅದ್ರ ಬಗ್ಗೆನೇ ಒಂದು ಹೈಯರ್ ಸ್ಟಡೀಸ್ ಅಂದ್ಬಿಟ್ಟು ಮೈಸೂರಲ್ಲಿ ಹೋಗಿ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟಲ್ಲಿ ಹೋಗಿ ಅಲ್ಲೊಂದು ಎಜುಕೇಷನ್ ಮಾಡಿದೆ 1 ವರ್ಷದಲ್ಲಿ. ಆಲ್ಮೋಸ್ಟ್ 6 ವರ್ಷ ನೋಡಿ. 10ನೇ ತರಗತಿ ಮುಗಿದ್ಮೇಲೆ ಚಿತ್ರಕಲೆನೇ 6 ವರ್ಷ ಮಾಡಿದ್ದೀನಿ. ಆ 6ನೇ ವರ್ಷ ಅದಂತೂ ಎಕ್ಸಾಮೇ ಬರೆಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಇನ್ನೂ ವರ್ಸ್ಟ್ ಆಗೋಯ್ತು ನಮಗೆ. ಹಂಗಾಗಿ ಎಕ್ಸಾಮೇ ಬರೆಯೋಕ್ಕೆ ಹೋಗಲಿಲ್ಲ. ಯಾರೋ ಹೇಳಿದರು ಅನಿಮೇಷನ್ ಕೋರ್ಸ್ ಮಾಡಿದ್ರೆ ಸ್ಕೋಪ್ ಇದೆ ಅಂತ. ಆ ಟೈಮಲ್ಲಿ 2008ನೇ ಇಸ್ವಿಲಿ ನನಗೆ ಒಂದು ಸ್ವಲ್ಪ ಅನಿಮೇಷನ್ ಮಾಡಿದ್ರೆ ಸ್ಕೋಪ್ ಇದೆ, ಈ ಚಿತ್ರಕಲೆ ಮಾಡಿರೋರು ಒಳ್ಳೆ ಸ್ಕೋಪ್ ಸಿಗುತ್ತೆ ಅಂತ ಅಂದಿದ್ದರಿಂದ ಅನಿಮೇಷನ್ ಕೋರ್ಸ್ ಮಾಡೋಣ ಅಂತ ಬೆಂಗಳೂರಿಗೆ ಬಿದ್ದೆ. ಆವಾಗ ಇನ್ನೂ ಪ್ರಪಂಚನೇ ಗೊತ್ತಿಲ್ಲದಿದ್ದು ನನಗೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಬಡ್ದು ಬಾಯಿಗೆ ಹಾಕೊಳ್ಳೋಕ್ಕೆ ಓಡಾಡ್ತಾಯಿದ್ರು. ನಾನೊಂದು ಇನ್ಸ್ಟಿಟ್ಯೂಟ್ಗೆ ಹೋದೆ, ಅದನ್ನು ನಾನು ಪ್ರಮೋಟ್ ಮಾಡಲ್ಲ. ನಾನು ಒಂದು ಇನ್ಸ್ಟಿಟ್ಯೂಟ್ಗೆ ಹೋದೆ, ಐಕ್ಯಾಟ್ ಅಂತ. ಆ ಇನ್ಸ್ಟಿಟ್ಯೂಟಲ್ಲಿ ನನಗೆ ನಿಮ್ಗೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಚಿತ್ರಕಲೆನೆಲ್ಲ ತೋರಿಸಿದ ತಕ್ಷಣ UG ಪ್ರೋಗ್ರಾಮ್ ಅಂತಿದ್ರು 3 ವರ್ಷದ್ದು. ಚಿತ್ರಕಲೆ ಎಲ್ಲ ತೋರಿಸಿದ ತಕ್ಷಣ ನೀವು ಡಿಗ್ರಿಯಲ್ಲಿ ಆಗೋಗಿದೆ, ನೀವು ಇದೆಲ್ಲ ಆಗಿದ್ಮೇಲೆ ನೀವು ಡೈರೆಕ್ಟಾಗಿ PG ಕೋರ್ಸ್ ಮಾಡ್ಬೋದು 1 ವರ್ಷದ್ದು ಅಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ರು. ಅಡ್ಮಿಷನ್ ಮಾಡಿಸ್ಕೊಂಡು ಅಲ್ಲಿ ಓದಿದ ಮೇಲೆ ಎಂಡ್ ಆಫ್ ದ ಇಯರ್ 2008-09 ರಿಸೆಷನ್ ಬಂತು. ಆಗ ನಾನು ನಮ್ಮ ಮನೇಲಿ ಒಂದು ಸೈಟ್ ಇತ್ತು ನಮ್ಮದು. ಆ ಸೈಟ್ ಇಟ್ಬಿಟ್ಟು 2 ಲಕ್ಷ ಕೊಟ್ಬಿಟ್ಟು ಹೋಗಿ ಸೇರ್ಕೊಂಡಿದ್ದೆ ಅದಕ್ಕೆ ಕಾಲೇಜ್ಗೆ. 2 ಲಕ್ಷ ಅಂದರೆ ನನಗೆ ನಿಜವಲ್ಲ ಆ ಟೈಮಲ್ಲಿ 150 ರೂಪಾಯಿ ಅಂದರೆ ನಮಗೆ ದೊಡ್ಡ ಅಮೌಂಟು. ನಾವು ಒಂದು 500,000 ಇತ್ತು ಅಂದರೆ ಆಗ ತಿಂಗಳಾನ್ಗಟ್ಟಲೆ ಜೀವನ ಮಾಡ್ತಿದ್ವಿ. ಅದರಲ್ಲಿ 2.5 ಲಕ್ಷ ನಮ್ಮ ಸೈಟ್ನ ಅಡೆ ಇಟ್ಟು ಇದು ಮಾಡಬೇಕು ಅಂದರೆ, ಏನು ಕೋರ್ಸ್ ಮಾಡಬೇಕು ಅಂದರೆ
ಅಷ್ಟು ಸಣ್ಣ ವಿಷಯ ಆಗಿರಲಿಲ್ಲ. ಆಮೇಲೆ ಆ ಕೋರ್ಸಿಗೆ ಯಾರು ಲೋನು ಕೊಡ್ತಾ ಇರಲಿಲ್ಲ. ಆ ಸೈಟ್ನ ಬ್ಯಾಂಕ್ಲು ಇಂಡಿಯನ್ ಬ್ಯಾಂಕಲ್ಲೂ ಎಲ್ಲೋ ಓಡಾಡ್ಕೊಂಡು ನಮ್ಮ ಬ್ರದರು ಒಂದು ಸ್ವಲ್ಪ ಓಡಾಡ್ಕೊಂಡು ಮಾಡಿಸ್ದಾಗ ಆಗ ಲೋನ್ ಇಟ್ಟು ತಗೊಂಡು ಎಜುಕೇಷನ್ ಮಾಡಿದ್ದದನ್ನ. ಎಜುಕೇಷನ್ ಮಾಡಿದ್ಮೇಲೆ ಕೊನೆ ಹಂತದಲ್ಲಿ ಅದರಲ್ಲೂ ವ್ಯಾಲ್ಯೂ ಇರಲಿಲ್ಲ. ಕೊನೆಗೆ ಎಲ್ಲಿ ಹುಡುಕಿದ್ರೂ ಕೆಲಸ ಸಿಗ್ತಾ ಇರಲಿಲ್ಲ. ಆಮೇಲೆ ರೋಡಲ್ಲೇ ಹೆಂಗೆ ಹಂಚಿದ್ದೀನಿ ಅಂದರೆ ಇದರಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಏನಿಲ್ಲ. ಚೆನ್ನೈಗೆ ಹೋಗಿ ರೋಡಲ್ಲೇ ಉಳ್ಕೊಂಡು ಅಲ್ಲೇ ನನ್ನ ಡೆಮೋ ರೀಲ್ ಅಂತ ಬರುತ್ತೆ ಅನಿಮೇಷನ್ ಮಾಡಿದ್ದು, ಅದನ್ನೆಲ್ಲ ಹಂಚ್ಕೊಂಡು ಕೊನೆಗೆ ಒಂದು ಕೆಲಸ ಸಿಕ್ತು. 15 ದಿನ ಮಾಡಿದೆ, ಅದು ಕ್ಲೋಸ್ ಆಯಿತು ಕಂಪ್ನಿ. ಮತ್ತು ಇನ್ನೊಂದು ಯಾವುದೋ ಕಂಪ್ನಿ ಸಿಕ್ತು, ಸರ್ವೈವ್ ಮಾಡಿದ್ದಾಯಿತು. ಅದರಲ್ಲಿ ಲೋನ್ ಬೇರೆ ಇಲ್ಲಿ ಬೆಳೀತಾ ಇದೆ. ಆಮೇಲೆ ಕಷ್ಟ ತಡೆಯೋಕ್ಕಾಗಲಿಲ್ಲ ಅದರಲ್ಲಿ. ಆ್ಯಕ್ಚುಲಿ ಚೆನ್ನೈಲಿ ತುಂಬ ಸಣ್ಣ ಆಗೋಗಿದೆ ಕಾಯಿಲೆ ಬಂದು. ಅದಾದಮೇಲೆ ಕೇರಳದಲ್ಲಿ ಅಟ್ಲೀಸ್ಟು ನಮ್ಮ ಇದು ಬೇಡ, ಅನಿಮೇಟರ್ ಆಗೋದು ಬೇಡ, ಟೀಚಿಂಗ್ನಾದ್ರು ಮಾಡೋಣ, ಅಟ್ಲೀಸ್ಟ್ ಅದಕ್ಕಾರ ಸ್ಕೋಪ್ ಇತ್ತಾಗ. ನನಗೆ ಟೀಚ್ ಮಾಡಿ ಕಳಿಸಿದ್ರಲ್ಲ, ಹಂಗೆ ಇನ್ನೊಂದಿಷ್ಟು ಮೂರ್ಖರನ್ನು ಸೃಷ್ಟಿ ಮಾಡೋ ಅಂಥ ಪೊಸಿಷನ್. ಅಲ್ಲಿಗೆ ಹೋಗಿ ಟೀಚರ್ ಮಾಡೋದು ನನ್ನ ಹೊಟ್ಟೆ ಹೊರ್ಕೋಬೇಕಲ್ಲ. ನಾನು ಲೋನ್ ಮಾಡಿದ್ದೀನಿ, ಸಾಲ ಮಾಡಿದ್ದೀನಿ. ಟೀಚರ್ ಆದರೂ ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಒಂದು ಉಳಿಯೋಕ್ಕೆ ಮನೆ ಕೊಡ್ತಾರೆ, ಒಂದಿಷ್ಟು ಸ್ಯಾಲ್ರಿ ಚೆನ್ನಾಗಿ ಡೀಸೆಂಟಾಗಿ ಬರುತ್ತೆ ಅಂದ್ಬಿಟ್ಟು ಕೇರಳದಲ್ಲಿ ಟ್ರಿವೆಂಡ್ರಮಲ್ಲಿ ಕ್ಲಸ್ಟರ್ ಅಂತ ಒಂದು ಕಂಪ್ನಿಗೆ 1 ವರ್ಷ 2011 ಹೋಗಿ ಜಾಯ್ನ್ ಆಗಿ ಅಲ್ಲಿ ಫ್ಯಾಕಲ್ಟಿಯಾಗಿ ಹುಡುಗರಿಗೆಲ್ಲ ನಾನು ಅನಿಮೇಷನ್ ಹೇಳ್ಕೊಟ್ಟೆ. ಇದೇನೋ ಕೇರಳದ ನೆಲ ಸಡನ್ನಾಗಿ ಹೊಡೆಸ್ಬಿಡುತ್ತೆ ಎಲ್ಲರನ್ನೂ ಫಾರಿನ್ಗೆ. ನಾನು ಅಲ್ಲಿದ್ದು ಹುಡುಗರೆಲ್ಲ ಯಾವಾಗಲೂ ಫಾರಿನು ಅಂತ ಇರೋರ, ಅಂಥ ಜಾಗದಲ್ಲಿದ್ದಾಗ ನಮ್ಮನ್ನು ಫಾರಿನ್ ಕಳಿಸ್ಬಿಡ್ತು. ಎಲ್ಲರೂ ಒಂದು ಕಡೆ ಅಪ್ಲೈ ಮಾಡ್ತಿರೋರು, ನನಗೆ ವಿಷಯ ಇನ್ಫಾರ್ಮೇಷನ್ ಬರ್ತಾ ಇರೋದು. ನಾನು ಅಲ್ಲೇ ಸಿಂಗಾಪುರಿಗೆ ಅಪ್ಲೈ ಮಾಡ್ತಾ ಇದ್ದೆ. ನನಗೆ ಅವ್ರಿಗೂ ನೆಸೆಸಿಟಿ ಇದ್ದಿದ್ದರಿಂದ ಸಿಂಗಾಪುರಲ್ಲಿ ಆ ಟೈಮಿಂಗ್ ನನಗೆ ಕಾಲ್ ಫಾರ್ವರ್ಡ್ ಮಾಡಿದ್ರು. ವಿದಿನ್ 15 ಡೇಸಲ್ಲಿ ನಾನು ಸಿಂಗಾಪುರಲ್ಲಿದ್ದೆ. ಅದೊಂದು ಬೇರೆ ಸ್ಟೋರಿ. ಯಾರು ಕೇಳಿದ್ರೆ ಸಿಂಗಾಪುರ್ಗೆ ಹೆಂಗೆ ಹೋದ್ರಿ, ಫಾರಿನ್ಗೆ ಹೆಂಗೆ ಹೋದ್ರಿ ಅಂತ ಕೇಳಿದ್ರೆ ಅದನ್ನು ಎಷ್ಟು ಎಲಾಬ್ರೇಟ್ ಮಾಡಿ ಹೇಳ್ತೀನಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ, ಇನ್ ಕೇಸ್ ಯಾರು ಕೇಳಿದ್ರೆ. ಅಲ್ಲಿಂದ 2019ವರೆಗೂ ಸಿಂಗಾಪುರಲ್ಲೇ ಇದ್ದೆ ನಾನು, ಆಯಿತಾ. ಅಲ್ಲೊಂದು ಸ್ವಲ್ಪ ಸ್ಟಾರ್ಟಿಂಗ್ ಹೋದಾಗಲೇ 1 ಲಕ್ಷ ಸಂಬಳ ಕೊಡೋಕ್ಕೆ ಶುರು ಆದರು. ಅಲ್ಲಿಂದ ಲೈಫ್ ಸೆಟಲ್ ಆಗಿ 2019ವರೆಗೂ ಸಿಂಗಾಪುರಲ್ಲಿದ್ದು 2019 ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾದಮೇಲೆ ಕೋವಿಡ್ ಸ್ಟಾರ್ಟ್ ಆಯಿತು. ಅಲ್ಲಿಗಿಂತ 3 ಪಟ್ಟು ಸಂಬಳ ಕಮ್ಮಿ ಆಯಿತು. ಸ್ಟ್ರಗಲ್ಸು ಸಂಪಾದನೆ ಮಾಡ್ತಿದ್ದು. ಇದರಲ್ಲಿ ಆಲ್ಮೋಸ್ಟ್ ನಮಗೆ ಬಾಡಿಗೆನೇ ಕಟ್ಟಬೇಕಾಗಿತ್ತು, ಮನೆದು. ಜೀವನದಲ್ಲಿ ಏನು ಉಳಿತಾ ಇರಲಿಲ್ಲ. ಎಜುಕೇಷನ್ ಏನು ಮಾಡಿದೆ ಅಂತ ಹೋಗಿ ನೋಡಿ, ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ವಿಷಯನ. ಇಷ್ಟೆಲ್ಲ ಬೇಡ, ಸ್ಟ್ರಗಲ್ಸ್ ಆಮೇಲೆ ಹೇಳ್ತೀನಿ ಬೇಕಾದರೆ. ಹಿಂಗಾಗಿತ್ತು ನಂದು. ಆಲ್ಮೋಸ್ಟ್ ನಂದು 35 ವರ್ಷ ನಂದು ಇಲ್ಲೇ ಹೊಟ್ಟೋಗಿತ್ತು. ಏನು ಮಾಡಿದ್ದೇನೋ 10ನೇ ತರಗತಿ, ಅದಾದಮೇಲೆ ಚಿತ್ರಕಲೆ 6 ವರ್ಷ, ಅದಾದಮೇಲೆ ಆ್ಯನಿಮೇಷನ್ ಕೋರ್ಸು, ಅದಾದಮೇಲೆ ಸೀದಾ ಕೆಲಸ ಅಂತ ಹೊರಗಡೆ ಹೋಗಿದ್ದೆ. ಎಜುಕೇಷನ್ ಅನ್ನೋದು ನನ್ನ ಲೈಫಲ್ಲಿ ಎಂಟ್ರಿನೇ ಆಗಲಿಲ್ಲ. ಹಿರೇಗೌಡ್ರೆ ನಿಮ್ಮನ್ನು ನೋಡಿದ್ರೆ ಸಖತ್ತು ಓದಿದ್ದೀರಾ ಅನಿಸುತ್ತೆ, ಎಜುಕೇಷನ್ ಮಾಡಿದ್ದೀರಾ ಅನಿಸುತ್ತೆ ಅಂತ ಎಷ್ಟೋ ಜನ ಕೇಳ್ಬೋದು. ಇವೆಲ್ಲ ಮಾತುಗಳು, ಇವೆಲ್ಲ ಪ್ರಪಂಚ ನೋಡಿದಂಥ ಅನುಭವ ಅಷ್ಟೇ. ಅನುಭವದ ಮಾತುಗಳು ನಿಮ್ಗೆ ಅನಿಸುತ್ತೆ. ನಾನು ಬರೆಯುವಾಗ ಎಷ್ಟೋ ಸರಿ ನನ್ನ ಇದರಲ್ಲಿ ಈಗಲೂ ಒತ್ತು ದೀರ್ಘಗಳು ಮಿಸ್ಟೇಕ್ ಇರ್ತವೆ, ಪದಗಳು ನನಗೆ ಇನ್ನೂ ಕೂಡ್ಸೋದು ಕಷ್ಟ. ಯಾಕೆಂದರೆ ಎಜುಕೇಷನ್ ಬೇಸಿಕ್ಕು ನನಗೆ ಅಷ್ಟು ಚೆನ್ನಾಗಿ ಆಗಿಲ್ಲ. ಹಾಗಾಗಿ ಈಗ ಸ್ಟಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಈಗ. ನಾಳೆ ಎಲ್ಲಿದೆ ಸಿನಿಮಾ ಮಾಡುವಾಗ ನನ್ನ ಜೊತೆ ಇದ್ದಂತೂ ಯೋಗಾನಂದ ಗುಳ್ಳೆನಿಂಗಣ್ಣ ಅಂತ ಹೇಳ್ತಿದ್ರು. ಅವರು ಎಕ್ಸಾಮ್ ಕಟ್ಬಿಟ್ಟಿದ್ರು. ಅವರು ಮಾತಾಡ್ತಾ ಒಂದು ಕಡೆ, ಅಣ್ಣ ಹಿಂಗೆ ಎಕ್ಸಾಮ್ ಕಟ್ಟಿದ್ದೀನಿ ಫಸ್ಟ್ ಇಯರು, ಹಂಗೆ ಅದು ಇದು ಅಂತಂದ್ರೆ ಈಗಲೂ ಓದ್ಬೋದಾ ಅಂದರೆ, ನಿಮ್ಮ ಥರನೇ ಎಷ್ಟೋ ಜನ ಗೊತ್ತಿಲ್ವಲ್ಲ ಓಪನ್ ಯೂನಿವರ್ಸಿಟಿದು, ನಿಮ್ಮ ಥರನೇ ನನಗೂ ಗೊತ್ತಾಯಿತು. ಅದರಲ್ಲಿ ಮೊದಲನೇ ವರ್ಷ ನೋಡೇ ಬಿಡೋಣ ಯೋಗಿ ಆಗುತ್ತೋ ಇಲ್ವೋ, ಕಟ್ಟೋಕ್ಕೆ ಓದೋಕ್ಕಾಗುತ್ತೋ ಇಲ್ವೋ ಅಂತ ಕಟ್ಟಿದೆ. ಅದು ಮೊದಲನೇ ವರ್ಷ ಹಂಗೆ ಬಂದಾಗ, ಆ ಟೈಮ್ ಬಂದಾಗ ಓದಬೇಕು ಅನಿಸ್ಬಿಡುತ್ತೆ. ಓದಿ ಬರದೆ ಹೆಂಗೋ 2nd ಕ್ಲಾಸಲ್ಲಿ ಪಾಸ್ ಆದೆ ಫಸ್ಟ್ ಇಯರು. ಈಗ 2nd ಇಯರ್ನ ನೀಟಾಗಿ ಓದ್ಬಿಟ್ಟು ಅದನ್ನು ನಾನು ಡೀಸೆಂಟಾಗಿ ಮಾಡಿದ್ದೀನಿ. 3rd ಇಯರ್ ಅಡ್ಮಿಷನ್ನು ಆಗೋಗಿದೆ. ಈಗ ಬುಕ್ಸ್ ಬಂದಿದೆ, ಆಯಿತಾ. ಮೊದಲನೇ ಇಯರು ನನಗೆ BA ಕನ್ನಡ, ಇಂಗ್ಲೀಷು, ಆಮೇಲೆ ಇಂಗ್ಲೀಷ್ ಮೀಡಿಯಮೇ ತಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಮುಂದೆ ಏನಾದರೂ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗಲಿ ಬೇರೆ ಲೆಕ್ಕಾಚಾರದಲ್ಲಿ ಅಂತ. ಕನ್ನಡ, ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇಯರ್ 2nd ಇಯರು. ಆಮೇಲೆ ಹಿಸ್ಟ್ರಿ, ಇದು ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಆಮೇಲೆ ಕಂಪ್ಯೂಟರ್ದು ಒಂದು ಸಬ್ಜೆಕ್ಟು ಹಂಗೆ ಬಂತು. ಈ ಫೈನಲ್ ಇಯರ್ಗೆ ಕನ್ನಡ, ಇಂಗ್ಲೀಷ್ 2 ಸಬ್ಜೆಕ್ಟ್ ಇಲ್ಲ, ಬರೀ ಹಿಸ್ಟ್ರಿ, ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸು ಒಂದೊಂದು 3 ಬುಕ್ ಅದೇ ಕೊಟ್ಟಿರೋದು ಈಗ 3rd ಇಯರ್ಗೆ. ಹಿಸ್ಟ್ರಿನೇ 3 ಬುಕ್ಕು, ಪೊಲಿಟಿಕಲ್ ಸೈನ್ಸೇ 3 ಬುಕ್ಕು, ಈ ಥರ ಸಬ್ಜೆಕ್ಟ್ ಇದೆ. ನಾನು ಫೈನಲ್ ಇಯರ್ ಕಟ್ಟಿದ್ದೀನಿ. ಅದಂತೂ ಈ ವರ್ಷದ ಎಂಡೊಳಗೆ ಹಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಅದನ್ನು ಬರೆದು ಮುಗಿಸ್ತೀನಿ, ಆಯಿತಾ. ನಿಮಗೂ ಮಾಡೋರಿಗೆ ಯಾರಿಗಾರು ಅವಕಾಶ, ಯಾರಾದರೂ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾಯಿದ್ರೆ, ಏನಾದರೂ ಮನೇಲೇ ಹೌಸ್ ವೈಫು ಮನೇಲೇ ಕೂತು ಏನಾದರೂ ಓದಿ ನಾನು ಒಂದು ಸರ್ಟಿಫಿಕೇಟ್ ಬೇಕು ಅಂದ್ಕೊಂಡು, ಇಲ್ಲ ಎಲ್ಲಾದರೂ ಒಂದು ಸಣ್ಣ ಮಕ್ಕಳು ಸ್ಕೂಲ್ಗೋ ಅಲ್ಲೂ ಇಲ್ಲೋ ಹೋಗಿ ಜಾಬ್ ತಗೊಳಕ್ಕೆ ಏನಾದರೂ ಬೇಕು ಅನ್ನೋರಿಗೆ ಮಾಡ್ಕೋಬೋದು. ಇದು ಅವಕಾಶ, ತುಂಬ ಅವಕಾಶ ಇದೆ ಗೌರ್ಮೆಂಟಲ್ಲಿ ನಮಗೆ. ಇದ್ರೊಳಗೆ ಹೋದರೆ ನಾನು ತಗೊಂಡಿದ್ದು ಕೋರ್ಸ್ ಇದು, ನಿಮಗೆ ಸುಮಾರು ಕೋರ್ಸ್ ಆಪ್ಷನ್ಸ್ ಇದೆ. ಒಳಗೋಗಿ ಎನ್ಕ್ವೈರಿ ಮಾಡಬೇಕು. ನಂಬರ್ನ ಬೇಕಾದ್ರೆ ನಾನು ಹಾಸನ ನನಗೆ ಕಂಫರ್ಟಬಲ್ ಇದೆ. ಯಾಕೆಂದರೆ ಫ್ಯಾಕಲ್ಟೀಸ್ಗಳು ಫ್ರೆಂಡ್ಲಿ ಇದ್ದಾರೆ, ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಏನೇನು ಓದಬೇಕು, ಎಕ್ಸಾಮ್ಗೆ ಹೆಂಗೆ ಓದಬೇಕು, ಹಾಗೆ ಅಂತೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಫ್ರೆಂಡ್ಲಿ ಇದ್ದಾರೆ. ಹಾಸನ ಲೊಕೇಶನಲ್ಲಿ ನಾನು ಓದ್ತಾ ಇದ್ದೀನಿ. ನೀವುಗಳು ಭದ್ರಾವತಿಯಿಂದೆಲ್ಲ ಬಂದು ಓದ್ತಾರೆ, ಮಂಗಳೂರಿಂದೆಲ್ಲ ಬಂದು ಹಾಸನಲ್ಲಿ ಕಟ್ಕೊಂಡು ಮಾಡ್ತಾಯಿದ್ದಾರೆ. ಮೈಸೂರಲ್ಲಿ ಯೂನಿವರ್ಸಿಟಿ ಇದ್ದರೂ ಮೈಸೂರಿಂದ ಬಂದು ಇಲ್ಲಿ ಮಾಡ್ತಾರೆ. ಇಲ್ಲಿ ಒಂಥರ ಚೆನ್ನಾಗಿದೆ ಎನ್ವೈರ್ಮೆಂಟು, ಹಂಗಾಗಿ ಇಲ್ಲಿ ಮಾಡ್ತಾರೆ. ನಿಮ್ಗೆ ಬೇಕು ಅಂದರೆ ಲೊಕೇಶನ್ ಹಾಕಿರ್ತೀನಿ, ನಂಬರ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರನ್ನ ಕೇಳಿ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ರೀಲ್ ಹಾಕಿದೆ, ಆ ರೀಲಲ್ಲಿ ಹಾಕಿದ ತಕ್ಷಣ ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗೋಕ್ಕೆ ಶುರು ಆಗೋಯ್ತು. ಅವ್ರು ಕೇಳ್ದೇ ನಂಬರ್ ಹಾಕ್ಬಿಟ್ಟಿದೆ ನಾನು. ಯಾಕೆಂದರೆ ಈಗ ಜೂನಿಂದ ಸ್ಟಾರ್ಟ್ ಆಗ್ತಾಯಿದೆ ಅಡ್ಮಿಷನು. ಜೂನ್ ಸೈಕಲು, ಜನವರಿ ಸೈಕಲ್, 2 ಸೈಕಲ್ ಇರುತ್ತೆ, ಆಯಿತಾ. ಜನವರಿಗೆ ಒಂದು ಸೈಕಲ್ ಅಡ್ಮಿಷನ್ ಆಗುತ್ತೆ, ಜೂನ್ಗೆ ಒಂದು ಆಗುತ್ತೆ, ಆಯಿತಾ. ಈಗ ಜೂನಿಗೆ ಈಗ ಸ್ಟಾರ್ಟ್ ಆಗುತ್ತೆ. ನೀವು ಯಾರೇ ಹೋಗಿ ಅಡ್ಮಿಷನ್ ಆಗೋದಿದ್ರು ನೀವು ಅಡ್ಮಿಷನ್ ಆಗ್ಬೋದು. ಪ್ರಮೋಷನ್ ಮಾಡ್ತಾಯಿದ್ದೀನಾ? ಇಲ್ಲ.
ನಿಮ್ಮ ಒಳ್ಳೆಯದಕ್ಕೆ ಯಾರಿಗಾದ್ರೂ ಒಂದು ಎಜುಕೇಷನ್ ಮಾಡಬೇಕು ಅಂತ ಇದ್ದವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದು ಹೆಲ್ಪ್ಫುಲ್ ವೀಡಿಯೋ ಮಾಡಿದ್ದೀನಿ, ಅದಷ್ಟೇ ನನ್ನ ಇಂಟೆನ್ಷನು. ಯಾವ ಪ್ರಮೋಷನಲ್ಲಿ ನೀನು ಓದೇ ಬಿಡಿ, ನಾನು ಏನು ಮ್ಯಾಟ್ರ್ ಆಗೋಲ್ಲ, ನಾನು ಹೇಳಬೇಕು ನಿಮಗೆ ಹೇಳ್ತಾ ಇದ್ದೀನಿ ಅದಷ್ಟೇ. ಪ್ರಮೋಷನ್ನು ಅಂತ ಅಂದ್ಕೊಂಡು ಯಾರು ಸುಮ್ಮನೆ ಇದು ಮಾಡ್ಕೋಬೇಡಿ. ನಿಮಗೆ ಏನು ಸಿಗ್ತಾಯಿದೆ ಅನ್ನೋದನ್ನ ನೋಡಿ, ನನಗೇನು ಸಿಗ್ತಾಯಿದೆ ಅಂತ ಹುಡ್ಕಕ್ಕೆ ಹೋದರೆ ಅಲ್ಲಿ ನಿಮ್ಗೇನು ಸಿಗೋಲ್ಲ ಫಸ್ಟ್ ಆಫ್ ಆಲ್, ಆಯಿತಾ. ಈಗ ಎಷ್ಟೋ ಜನದ ಪ್ರಶ್ನೆ, ಗೌಡ್ರೆ ಈ ವಯಸ್ಸಲ್ಲಿ ನೀವು ಓದ್ತಾ ಇದ್ದೀರಲ್ಲ ಇದು ಸಾಧ್ಯನಾ ಅಂತ. ಆಮೇಲೆ ಒಂದು ಗಾದೆನೂ ಇದೆ ನಮ್ಮಲ್ಲಿ, ಓದೋ ವಯಸ್ಸಲ್ಲಿ ಓದಬೇಕು ಅಂತ. ಅದು ನಿಜ, ಓದೋ ವಯಸ್ಸಲ್ಲಿ ಓದಬೇಕು. ಆಮೇಲೆ ಮದುವೆ ಆದ ವಯಸ್ಸಾದ ಮೇಲೆ ಓದೋಕ್ಕಾಗುತ್ತಾ? ಅದು ಸಾಧ್ಯ ಇದೆ. ಅದಕ್ಕೆ ಉದಾಹರಣೆನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಪ್ರೋಸೆಸ್ ಇತ್ತಲ್ಲ, ಇಷ್ಟೆಲ್ಲ ವರ್ಕ್ಗಳ ಮಧ್ಯೆ ನನ್ನ ಪ್ರೋಸೆಸ್ ಇತ್ತಲ್ಲ, ಈ ಪ್ರೋಸೆಸ್ ನಡುವೆ ನನಗೆ ಓದೋಕ್ಕಾಯ್ತೋ? ಡೆಫಿನೆಟ್ಲಿ ಆಯಿತು. ನಾವೇನು ಕಾಲೇಜಿಗೆ ಹೋಗಬೇಕಾಗಿಲ್ಲ, ಮನೇಲೇ ಕೂತ್ಕೊಂಡು ಒಂದು ಅಸೈನ್ಮೆಂಟ್ ಇರುತ್ತೆ, ಒಂದು ಎಕ್ಸಾಮು ಫೈನಲಿ ಅದು ಬರೆದ್ರೆ ಸಾಕು, ನೀವು ಆರಾಮಾಗಿ ಎಕ್ಸಾಮ್ನ ಮುಗಿಸ್ಕೊಬೋದು. ನಾನು ಓದಿರೋದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ. ನನಗೆ ಹಾಸನಲ್ಲಿದೆ, ಮೈಸೂರಲ್ಲೂ ಇದೆ, ಎಲ್ಲ ಡಿಸ್ಟಿಕಲ್ಲೂ ಒಂದೊಂದು ಇದ್ದೇ ಇರುತ್ತೆ. ನಿಮ್ಮ ಹತ್ತಿರದ ಪ್ರಾಂತ್ಯಗಳಲ್ಲಿ ನೀವು ಹುಡುಕಿದ್ರೆ ನಿಮಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಶಿಕ್ಷಣ ನಿಜವಾಗ್ಲೂ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಒಂದು ಹಂತದಲ್ಲಿ ನೀವು ಏನಕ್ಕೂ ಯೂಸ್ ಮಾಡಲಿಲ್ಲ ಅಂತ ಅಂದರೂ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಶಿಕ್ಷಣ ಅಂದರೆ ಬರೀ ಸರ್ಟಿಫಿಕೇಟ್ ಒಂದು ಅಂತ ಅಲ್ಲ, ಅದು ನಿಮ್ಮ ಆತ್ಮಗೌರವ. ಈಗ ನೋಡಿ, ನನ್ನ ಮಗಳ ಜೊತೆ ಕೂತು ನಾನು ಇಷ್ಟು ದಿನ ಒಂದು ಕರ್ಕೊಂಬಂದು ನನ್ನ ಮಗಳನ್ನೇ ನನ್ನ ಜೊತೆನೇ ಇಟ್ಕೊಂಡು ಓದೋದು ಅದು ಇದು ಮಾಡೋದು ಎಲ್ಲ ಮಾಡ್ತಾ ಇದ್ನ. ನನ್ನ ಮಗಳಿಗೆ ಓದು ಸ್ಟ್ರಗಲ್ಸ್ ಏನು ಅನ್ನೋದು ನನ್ನನ್ನು ನೋಡಿ ಕಲಿತವೆ. ತಂದೆ ತಾಯಿಗಳೇ ಮಕ್ಕಳಿಗೆ ಮಾರ್ಗದರ್ಶಕರು. ಅವ್ರು ಏನು ನಡ್ಕೊಂತಾರೆ ಹಂಗೆ ಮಕ್ಕಳು ನಡ್ಕೊಂತವೆ. ನಮ್ಮ ಅಪ್ಪ ಬೀಡಿ ಸೇದವರು. ಆಗ ನಮ್ಮ ಅಪ್ಪ ಸೇದಿ ಎಸ್ತಿದ್ದು ಮೋಟ್ ಬೀಡಿನ ನಾನು ಸೇದ್ವಿ. ತಂದೆ ಡ್ರಿಂಕ್ಸು ಮಾಡೋರು. ಅದನ್ನು ನನಗೂ ಒಂದು ಅಭ್ಯಾಸ ಬಂದಿದೆ. ನಾನು ಬೀಡಿ ಸೇದಿಲ್ಲ, ಸಿಗರೇಟ್ ಸೇದಿಲ್ಲ ಅಂತಲ್ಲ, ಹವ್ಯಾಸ ನನಗೆ ಚೆನ್ನಾಗೇ ಇತ್ತು. ನಾನು ಆರ್ಕೆಸ್ಟ್ರಾ ಲೈಫೆಲ್ಲನೂ ಲೀಡ್ ಮಾಡಿದ್ದೀನಿ 10ನೇ ತರಗತಿ ಮುಗಿದ್ಮೇಲೆ. ಅದು ಬೇರೆ ಎಪಿಸೋಡ್. ಅದನ್ನ ಹೇಳಬೇಕು ಅಂದರೆ ಇನ್ನೊಂದು ಸ್ಟೋರಿ ಹೇಳ್ತೀನಿ, ಸ್ಟ್ರಗಲ್ ಇದನ್ನು. ಅದು ಈ ಸಬ್ಜೆಕ್ಟಿಗೆ ಬೇಡ. ನನಗೆ ದುರಭ್ಯಾಸಗಳಿತ್ತು. ಗುಟ್ಕಾ ತಿಂತಿದ್ದೆ, ಸಿಗರೇಟ್ ಸೇದ್ತಿದ್ದೆ, ಬೀಡಿ ಸೇದ್ತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಯಾಕೆಂದರೆ ನಮ್ಮ ಎನ್ವೈರ್ಮೆಂಟ್ ಆ ಥರ ಇತ್ತು, ಆಯಿತಾ. ಅದೇ ಈಗ ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ನಾನು ಓದೋದು ಇವೆಲ್ಲ ಮಾಡುವಾಗ ನನ್ನ ಮಗಳಿಗೂ ಒಂದು ಸ್ವಲ್ಪ ಆಸಕ್ತಿ ಬರ್ತಾಯಿದೆ. ನನ್ನ ಮಕ್ಕಳು ಯಾವ ಎನ್ವೈರ್ಮೆಂಟಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಹೆಂಗೆ ನಡ್ಕೊತೀವಿ ಆ ರೀತಿ ನಮ್ಮ ಮಕ್ಕಳು ನಡ್ಕೊಳ್ಳೋಕೆ ಶುರು ಮಾಡ್ತವೆ, ಆಯಿತಾ. ನಾವು ನಮ್ಮ ಮಕ್ಕಳು ಹೆಂಗೆ ಬೆಳಿಬೇಕು ಅನ್ನೋದನ್ನು ನಾವು ಆ ರೀತಿ ಬದುಕಿದಾಗ ಮಾತ್ರ ನಮ್ಮ ಮಕ್ಕಳು ನಾವು ಬೆಳಿಬೇಕು ಅಂದ್ಕೊಂಡಂಗೆ ಬೆಳಿತವೆ, ಆಯಿತಾ. ಅದೊಂದು ಯೂಸ್ಫುಲ್ ಆಗುತ್ತೆ ಡೆಫಿನೆಟ್ಲಿ. ನೀವು ಎಜುಕೇಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮಾತಿನ ನಡವಳಿಕೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಎಜುಕೇಷನ್ ಮಾಡಿದ್ಮೇಲೆ ನಿಮ್ಮ ನಡವಳಿಕೆಗೂ ಡಿಫ್ರೆನ್ಸ್ ಡೆಫಿನೆಟ್ಲಿ ಕಾಣುತ್ತೆ. ಎಜುಕೇಷನ್ ಓದೋ ವಯಸ್ಸಲ್ಲಿ ಓದಬೇಕು ಅನ್ನೋ ಮಾತು ಏನು ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಅದು ನಿಜವಾಗ್ಲೂ ನಿಜ. ಆದರೆ ಓದೋ ವಯಸ್ಸು ಅಲ್ಲದೆ ಇದ್ರೂ ಓದೋಕ್ಕಾಗುತ್ತೆ ಅನ್ನೋದಕ್ಕೆ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಈಗ ನಿಮಗೆ ಮದುವೆ ಆದಮೇಲೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಡೆಫಿನೆಟ್ಲಿ. ಸಂಸಾರ, ಆ ಕೆಲಸ, ಆ ಸಾಲ, ಈ ಸಾಲ, ತಲೆನೋವು, ಮನೇಲಿ ಜಗಳ, ಇಲ್ಲ ಏನೋ ಒಂದು ಕಿರಿಕಗಳು, ಅವು ಇವು ಏನಾದರೂ ಒಂದು ಇದ್ದೇ ಇರುತ್ತೆ. ಅವ್ರು ಎಲ್ಲಾದರೂ ಮಧ್ಯೆ ನೀವು ಓದಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಆದರೆ ನಮಗೆ ಈ ಓಪನ್ ಯೂನಿವರ್ಸಿಟಿ ಇದೆಯಲ್ಲ, ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಫ್ರೀ ಟೈಮಲ್ಲಿ ಒಂದು ಗಂಟೆ, ಯಾವಾಗಲೂ ಅರ್ಧ ಗಂಟೆ ರಾತ್ರಿ ಕೂತ್ಕೊಂಡು ಓದ್ಕೊಂಡು ಯಾವುದೋ ಬುಕ್ ಓದೋದ್ರ ಬದಲು ಈ ಬುಕ್ನೇ ಓದ್ಬೋದು. ಇದು ಕತೆ ಇದ್ದಂಗೆ ಇರ್ತವೆ, ಹಿಸ್ಟ್ರಿ ಫಸ್ಟ್ರಿ ಅವೆಲ್ಲ ಇರ್ತವೆ ಇದರೊಳಗೆ. ಈ ಪುರಾತನ ಕತೆಗಳು ಬಂದುಬಿಡ್ತವೆ, ಆಯಿತು. ನನಗೆ ಎಷ್ಟೊಂದು ನಾಲೆಜ್ ಸಿಕ್ತು ಆ್ಯಕ್ಚುಲಿ ಹಿಸ್ಟ್ರಿ ಬಗ್ಗೆ, ಮತ್ತು ನಮ್ಮ ಕನ್ನಡ ಕಾವ್ಯಗಳ ಬಗ್ಗೆ ಬಹಳಷ್ಟು ಮಾಹಿತಿ ನನಗೆ ಸಿಕ್ತು. ಹಂಗೆ, ಆಯಿತಾ. ಈ ರೀತಿ ನಾವು ಓದ್ಕೊಂಡು ಮುಗಿಸ್ಬೋದು. ನಮ್ಮ ಕಷ್ಟದಲ್ಲಿ ನಾವು ಟೈಮ್ನ ಅರೇಂಜ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಸಂಸಾರನೇ ಬೇರೆ, ಎಜುಕೇಷನ್ನೇ ಬೇರೆ. ಇದಕ್ಕೆ ಅಂತಲೇ ಸಪ್ರೇಟ್ ಒಂದಿಷ್ಟು ಟೈಮ್ನ ಎತ್ತಿಡೋದು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಈಗಲೂ ಓದೋಕ್ಕೆ ಸಾಧ್ಯ. ಆಮೇಲೆ ನೀವು ಅನ್ಕೊಬೋದು, ಏನು ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಇದನ್ನು ಕೋರ್ಸ್ ಮಾಡ್ತಾಯಿದ್ದೀನಿ ಅಂತ. ಆ ಥರ ಏನೂ ಇಲ್ಲ. ನಿಮ್ಗೆ ಒಬ್ರಿಗಷ್ಟೇ ಗೊತ್ತಿಲ್ಲ, ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ ಈ ಥರ ಎಜುಕೇಷನ್ನ. ನೀವು ಒಳಗಡೆ ಓದೋಕ್ಕೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಸ್ಟಡಿ ಮಾಡ್ತಿರೋರು ಅಂತ. ಒಬ್ರಿಗೆ ಹೇಳ್ಕೊಂಡಿರಲ್ಲ ಅಷ್ಟೇ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಅಡ್ಮಿಷನ್ ಆಗಬೇಕು, ನೀವು ಓದಬೇಕು ಅಂತ ಅಂದರೆ ಎನ್ಕ್ವೈರಿ ಮಾಡಿ ಹೋಗಿ ಹತ್ರದ ಬ್ರಾಂಚ್ಗಳಲ್ಲಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಕೂಡ ವಿಚಾರಿಸ್ಕೊಳ್ಳಿ. ನೀವು ಅಡ್ಮಿಷನ್ ಆಗಿ ತುಂಬ ಈಸಿಯಾಗಿ ಕೋರ್ಸ್ ಮುಗಿಸ್ಕೋಬೋದು. ಒಂದು ದಿನ ಹೇಳ್ತೀರಾ ಹಿರೇಗೌಡ್ರೆ, ನೀವು ಹೇಳಿದ್ರಿಂದ, ಈ ಸಜೆಷನ್ ನನಗೆ ಕೊಟ್ಟಿದ್ದರಿಂದ ನನ್ನ ಲೈಫ್ ಬದಲಾಯಿತು ಅಂತ ನೀವು ಹೇಳಲಿಲ್ಲ ಅಂದರೆ ಕೇಳಿ ನಾನು ಏನು ಹೇಳಿದ್ದೀನಿ ಅಂತ. ಎಸ್ಪೆಷಲಿ ಈ ಲೋ ಜಾಬ್ಗಳಲ್ಲಿ ಪ್ರಮೋಷನ್ನೇ ತಗೊಂಡು ಎಜುಕೇಷನ್ ಮಾಡ್ದೇ ಒಂದು ಜಾಗದಲ್ಲಿ ಇರ್ತಿರಲ್ಲ, ನೀವು ಪ್ರಮೋಷನ್ ತಗೋಬೇಕು ಅನ್ನೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಹೌಸ್ ವೈಫ್ಗಳು ಮನೇಲೇ ಕೂತು ಏನೂ ಮಾಡಲಿಲ್ವಲ್ಲ, ಓದಲಿಲ್ವಲ್ಲ, ನಾನು ಒಂದು ಕೆಲಸನಾದ್ರೂ ತಗೊಬೋದಾಗಿತ್ತು ಅಂತ ಅಂದ್ಕೊಳ್ಳೋರಿಗೆ ಡೆಫಿನೆಟ್ಲಿ ಕೂತು ಓದಿದರೆ ಒಂದು ಸ್ಕೂಲ್ ಟೀಚರ್ ಆಗೋದು, ಏನೋ ಒಂದು ಆಗ್ಬೋದು. ಸಿಕ್ಕಾಪಟ್ಟೆ ಅವಕಾಶ ಇದೆ ಸುಮಾರು ಜಾಗಗಳಲ್ಲಿ. ನನಗೆ ಆಗಲ್ವ, ನನ್ನ ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನನಗೂ ಅವಕಾಶ ಇದೆ. ಅದು ನೀವು ನೋಡ್ತಾ ಇರ್ತೀರ. ಇನ್ ಕೇಸ್ ನಾನು ಮಾಡ್ತೀನಿ ಅಂದರೆ, ಮುಂದೆ ಏನಾದರೂ ಹೋಗ್ತೀನಿ ಅಂದರೆ, ಅದು ಈ ವಯಸ್ಸಲ್ಲಿ. ಅದು ಹೇಳೋದು, ವಯಸ್ಸು ಡಸಂಟ್ ಮ್ಯಾಟರ್. ಓದೋದಕ್ಕೆ ವಯಸ್ಸು ಅಂತರನೇ ಇಲ್ಲ. ನಿಮಗೆ ಓದೋ ಛಲ ಇರಬೇಕಷ್ಟೇ. ಅಫ್ಕೋರ್ಸ್ ನನಗೆ ಈ ಟೈಮಲ್ಲಿ ಓದಿದ್ದೆಲ್ಲ ಮೆಮೊರಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಹೇಳ್ತೀನಲ್ಲ,
ಓದೋದಕ್ಕೆ ಲಿಮಿಟೇಷನ್ಸು ಅಂತರ ಏಜಿನ ವಯಸ್ಸಿನ ಅಂತರ ಅನ್ನೋದೇ ಇಲ್ಲ. ಎಜುಕೇಷನ್ ಆಲ್ವೇಸ್ ಎವರ್ಗ್ರೀನ್. ನೀವು ಏನನ್ನೇ ಇನ್ವೆಸ್ಟ್ ಮಾಡಿ, ಆದರೆ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡೋದಂತೂ ಡೆಫಿನೆಟ್ಲಿ ನಿಮಗೆ ಲಾಭ. ಈಗಲೂ ಓದೋಕ್ಕೆ ಸಾಧ್ಯ ಇದೆ, ಓದಿ. ಕೊನೆಗೊಂದಿನ ನಾನು ಓದೋ ವಯಸ್ಸಲ್ಲಿ ಓದಬೇಕಾಗಿತ್ತು, ಅಯ್ಯೋ ಅವಕಾಶ ಇತ್ತು ಆಗಲೂ ಓದಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡಬೇಡಿ. 40 ಅಲ್ಲ, 50 ಅಲ್ಲ, 60 ಅಲ್ಲ, ಎಲ್ಲಿವರೆಗೂ ನಿಮ್ಗೆ ಓದಬೇಕು ಅನ್ನೋ ಆಸಕ್ತಿ ಇರುತ್ತೆ ಅಲ್ಲಿವರೆಗೂ ಓದೋಕ್ಕೆ ನಿಮಗೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಲಿ ಅವಕಾಶ ಇದೆ. ಆಯಿತಾ? ಹೋಗಿ ಓದಿ. ಓದೋದನ್ನು ನಿಲ್ಲಿಸಬೇಡಿ. ಕಲಿಕೆ ನಿಂತರೆ ಬೆಳವಣಿಗೆನೂ ನಿಂತಂಗೆ. ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನೇ ಕ್ವಶನ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.